ತಿರುಪತಿ ತಿಮ್ಮಪ್ಪನ ಆ ಚಿಹ್ನೆಯೊಳಗಡೆ ಐಯನ್ನ ಕಂಡಿಡಿದಂತ ಏಕೈಕ ವಿಶ್ವದ ಬುದ್ಧಿವಂತ ಅದು ಉಪೇಂದ್ರ. ಒಂದಿನ ಉಪೇಂದ್ರ ಜಿ ಕೇಳಿದ ಕೂಡ ಏನ್ ಸರ್ 1 ಇಲ್ಲ 5 ಇದೆಯಾ ಒಳಗಡೆ ಅಂತ, ಸ್ಕ್ಯಾನ್ ಮಾಡಿಸ್ಬೇಕಾ ಅಂತಂದ್ರು. ಅವ್ರ ಥಿಂಕಿಂಗ್ ಪ್ರೊಸೆಸ್ ಬೇರೆ. ಈಗ UI ಬಂದ ನಂತರ ದೇವರ ನಾಮದಲ್ಲೇ UI ಇದೆ. ಉಪೇಂದ್ರ ಜಿ ಯೂನಿಕ್ ಇನ್ ಇಂಡಸ್ಟ್ರಿ. ಅವ್ರು ಯೂನಿಕ್ ಅವರು ಇಂಡಸ್ಟ್ರಿನಲ್ಲಿ ಯಾವುದೇ ಸಿನಿಮಾ ನೋಡಿ ಅವ್ರು ಮಾಡಿರೋದು. ಅವ್ರ ಸಬ್ಜೆಕ್ಟ್ ಹಂಗೆ ಇರ್ತದೆ. ಫೋಟೋಗ್ರಫಿ ಇರ್ಬೋದು, ಸಾಂಗ್ ಇರ್ಬೋದು, ಎಲ್ಲ ಸಿನಿಮಾಗಳು ವಿಭಿನ್ನವಾಗಿರುತ್ತೆ. ಈ ಸಿನಿಮಾ ಯಾವೆಲ್ಲ ಕಾರಣಕ್ಕೆ ನಿಮಗೆ ಚಾಲೆಂಜ್ ಅನಿಸ್ತು ಅಂದ್ರೆ? ಒಂದು ಸಿನಿಮಾ ಮಾಡಬೇಕು ಅಂತಂದ್ರೆ ಅವ್ರು ಇಡೀ ಜೀವನವನ್ನ ತ್ಯಾಗ ಮಾಡಿರ್ತಾರೆ. ಕಾಟಾಚಾರಕ್ಕೆ ಸಿನಿಮಾ ಮಾಡಬಾರ್ದು ಸರ್. ಯಾರಾದ್ರೂ ನಿರ್ಮಾಪಕರಿಗೆ ಉದಾಸೀನವಾಗಿ ಮಾತಾಡೋದು ನನ್ನ ಕೈಲಾಗಲ್ಲ ತಡೀಲಿಕ್ಕೆ. ಅಣ್ಣವ್ರು ಹೇಳ್ದಂಗೆ ನಿರ್ಮಾಪಕರು ಅನ್ನದಾತರು. ಚಾಮರಾಜಪೇಟೆಗೂ ಲಹರಿ ಸಂಸ್ಥೆಗೂ ಉಪೇಂದ್ರ ಅವ್ರಿಗೂ ದೊಡ್ಡ ಕನೆಕ್ಷನ್ ಇದೆ. ಆ ಚಾಮರಾಜಪೇಟೆ ನಮಗೆ ಒಂದು ಬದುಕು, ಎರಡನೇದು ಸಂಸ್ಕಾರ. ನಾನು ಈಗ ಯಾವ್ದೋ ಒಂದು ಇಶ್ಯೂ ಆದಾಗ ವಾಲಂಟಿಯರ್ ಹೋಗಿ ನಿಂತ್ಕೊಂಡೆ ಅಂದ್ರೆ ನಮ್ಮ ದೇಶದ ಧ್ವಜ ಸರ್. 75 ವರ್ಷ ಬೇಕಾ ನಾವು ಧ್ವಜ ಹಾರಿಸ್ಲಿಕ್ಕೆ? ಗುಂಡು ಹೊಡಿತೀರಾ ಹೊಡೀರಿ ಪರವಾಗಿಲ್ಲ, ಬಟ್ 100% ನಾನು ಧ್ವಜಾರೋಹಣ ಮಾಡಿಸ್ತೀನಿ, ಬಿಡಲ್ಲ. ಟ್ರೋಲ್ ಆಗುತ್ತೆ ಸಾಂಗ್ ಒಂದು ಕ್ಯೂರಿಯಾಸಿಟಿ ಅಂದ್ರೆ ಎಲ್ಲಾ ತರದ ಡೈಮೆನ್ಷನ್ ಬರುತ್ತೆ. ಒಂದ್ ಕಡೆ ಲಹರಿ ಸಂಸ್ಥೆ, ಇನ್ನೊಂದ್ ಕಡೆ ಉಪೇಂದ್ರ ಜಿ, ಎರಡು ಇಂಪಾರ್ಟೆಂಟ್. ಸಾಹಿತ್ಯ ನೋಡಿದೆ, ಇದೇನ್ ನನ್ಗೇನ್ ಅರ್ಥ ಆಗ್ತಾ ಇಲ್ಲ ಸರ್, ಇದು ಅರ್ಥ ಆಗ್ತಾ ಇಲ್ವಲ್ಲ, ಅದೇ ಇಂಪಾರ್ಟೆಂಟ್, ಅದ್ರಲ್ಲೇ ಇರೋದು ಅಂತಂದ್ರು. ಒಂದು ಸಿನಿಮಾಗೆ ಹಾಡು ಅದ್ಭುತವಾದ ಬಂದಾಗ ವಿ ಹ್ಯಾವ್ ಟು ಟೇಕ್ ಇಟ್ ವೆರಿ ಪಾಸಿಟಿವ್ಲಿ ಅಷ್ಟೇ. ಸಾಂಗ್ ರಿಲೀಸ್ ಆದ್ಮೇಲೆ ರಿಯಾಕ್ಷನ್ ಆಗಿತ್ತು ಸರ್ ರಂಗನಾಥ್ ಸರ್ದು? ತಗೊಂಡೋಗಿ ತೋರಿಸ್ದೆ. ನಾನು ಹೇಳ್ದಲ್ರಿ ಏನೋ ಮಾಡ್ತಾರೆ ಅಂತ. ಇಲ್ಲ ಸರ್ ಹಿಟ್ಟಾಗ್ಬಿಟ್ಟಿದೆ ಸರ್ ಅಂದ. ಹಿಟ್ಟಾಯ್ತಾ ಸಾಕ್ಬಿಡಿ, ನಮ್ ಕನ್ನಡಿಗರಂತೂ ಎಂಜಾಯ್ ಮಾಡ್ತಾವ್ರು ಸರ್, ತೆಲುಗುನಲ್ಲಿ ಕೂಡ ಹಿಟ್ಟಾಗಿದೆ ಸರ್ ಅಂದ. ಖುಷಿ ಆಗ್ಬಿಟ್ರು. UI ಅನ್ನುವಂಥದ್ದು ಲಹರಿ ಸಂಸ್ಥೆಗೆ ಒಂದು ದೊಡ್ಡ ಅಸೆಟ್ ಆಗಿ ನಿಲ್ಲುತ್ತೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಉಪೇಂದ್ರ ಸರ್ ಫೋನ್ ಮಾಡಿದ್ರು ನನಗೆ. ಅಲ್ವಾ ಒಂದು ಮಾತು ಹೇಳಿದ್ರು ಸರ್, ಲಹರಿ ಸಂಸ್ಥೆಗೆ 48 ವರ್ಷ, ಸಾಕಷ್ಟು ಸಿನಿಮಾಗಳು ನಿರ್ಮಾಣ ಮಾಡಿದ್ರಿ, ಅದೆಲ್ಲ ಫೈನ್. ಈ ಸಿನಿಮಾ ಬಂದ ಮೇಲೆ ನಿರ್ಮಾಣದಲ್ಲೂ ಕೂಡ ಲಹರಿ ಫಿಲಮ್ಸ್ ಅಲ್ಲಿ ಲಕ್ಷಾಂತರ ಜನಕ್ಕೆ ಒಳ್ಳೇದಾಗುತ್ತೆ. ಸರ್ ನಿಮ್ಗೆಲ್ಲೂ ಅನ್ಸ್ಲಿಲ್ವಾ ನಾವು ಒಂದ್ಸಲ ನೋಡ್ಬೇಕಾಗಿದ್ದು ಗುರು? ನಾನು ಕೂಡ ಒಬ್ಬ ಪ್ರೇಕ್ಷಕನಾಗಿ ಜನ ಜೊತೆಲಿ ನೋಡ್ಬೇಕು. ನಾನು ಆ ವೈಬ್ರೇಷನ್ ಎಂಜಾಯ್ ಮಾಡ್ಬೇಕು ಸರ್. ನಾನು ಅದಕ್ಕೆ ನಾನು ಕಾಯ್ತಾ ಇದ್ದೀನಿ. ಒಂದು ಕ್ರಿಸ್ತ ನೋಡಿ ಜನ ಒಂದು ಸೀನ್ ನೋಡಿ ಆನಂದಿಸ್ಬೇಕು, ನಮ್ದೇನ ಸಿನಿಮಾ ಅಂತ.